ಮತ್ಸ್ಯೋ ಯುಗಾಂತಸಮಯೇ ಮನುನೋಪಲಬ್ಧಃ ಕ್ಷೋಣೀಮಯೋ ನಿಖಿಲಜೀವನಿಕಾಯಕೇತಃ ವಿಸ್ರಂಸಿತಾನುರುಭಯೇ ಸಲಿಲೆ ಮುಖಾನ್ಮೇ ಆದಾಯ ತತ್ರ ವಿಜಹಾರಃ ದೇವಮಾರ್ಗಾನ್. ಶ್ರೀಗುರುಭ್ಯೋ ನಮಃ. ಸರ್ವೇಭ್ಯಃ ತತ್ರ ಭವದ್ಭ್ಯಃ ಶ್ರೋತೃಭ್ಯಃ ಮಹಾಭಾಗವತೇಭ್ಯಃ ಸಪರಿವಾರೇಭ್ಯಃ ಸಕುಟುಂಬೇಭ್ಯಃ ನರಕಚತುರ್ದಶಿ ಪರ್ವನಿಮಿತ್ತಕಾಃ ನಮಸ್ಕಾರಾಃ ಶುಭಾಶಯಾಶ್ಚ ಸಮರ್ಪ್ಯಂತೆ. ತತಶ್ಚ ಭಾಗವತಸ್ಯ ದ್ವಿತೀಯೇ ಸ್ಕಂಧೆ ಸಪ್ತಮೇ ಅಧ್ಯಾಯೇ 12 ಶ್ಲೋಕಃ. ಭಗವತಃ ಮತ್ಸ್ಯರೂಪಸ್ಯ ಯುಗಾಂತಸಮಯೇ ಮನುನಾ ಉಪಲಬ್ಧಸ್ಯ ಕ್ಷೋಣೀಮಯಸ್ಯ ಸಲಿಲೆ ವಿಸ್ರಂಸಿತಾನ್ ವೇದಮಾರ್ಗಾನ್ ಉದ್ಧೃತವತಃ ಭಗವತಃ ಅವತಾರ ಪ್ರಕಾರಃ ಅತ್ರ ಸಂವರ್ಣಿತೆ. ಎರಡನೇ ಸ್ಕಂದದ 7ನೇ ಅಧ್ಯಾಯದ 12ನೇ ಶ್ಲೋಕವನ್ನು ನಾವಿವತ್ತು ನೋಡಬೇಕಾಗಿದೆ. ಸೃಷ್ಟಿ ಆದಿಯಲ್ಲಿ ನನಗೆ ಚತುರ್ಮುಖ ಬ್ರಹ್ಮನಿಗೆ ಭಗವಂತ ವೇದಗಳನ್ನು ಕೊಟ್ಟಿದ್ದ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರಹಿಣೋತಿ ತಸ್ಮೈ ಅಂತ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿದ, ಮತ್ತೆ ಅವನಿಗೆ ವೇದಗಳನ್ನು ಉಪದೇಶಿಸಿದ್ದ ಅಂತ. ಹಯಗ್ರೀವ ಅನ್ನುವ ಒಬ್ಬ ದೈತ್ಯ ಆಗ ಆ ವೇದಗಳನ್ನು ಅಪಹಾರ ಮಾಡಿ ಸಮುದ್ರದಲ್ಲಿ ಅಡಗಿಸಿಟ್ಟುಬಿಟ್ಟ. ಆಗ ಭಗವಂತ ಮತ್ಸ್ಯನಾಗಿ ಅವತಾರ ಮಾಡಿ ಆ ವೇದಗಳನ್ನೆಲ್ಲ ನನಗೆ ಮರಳಿ ಕೊಟ್ಟ. ಆ ದೈತ್ಯನನ್ನು ಕೂಡ ಕೊಂದು ಹಾಕಿದ. ಇನ್ನೊಮ್ಮೆ ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ ಮತ್ಸ್ಯನಾಗಿ ಅವತಾರ ಮಾಡಿದ. ಆಗ ಆ ಮುಂದಿನ ಮನ್ವಂತರಕ್ಕೆ ಅಧಿಪತಿಯಾಗಲಿದ್ದವನು ಈ ಸತ್ಯವ್ರತ ರಾಜ, ಅವನೇ ವೈವಸ್ವತ ಮನು. ಅವನಿಗೆ ತನ್ನ ದರ್ಶನವನ್ನು ಕೊಟ್ಟ. ಭೂಮಿಯಾಗ ಒಂದು ದೋಣಿಯ ರೂಪದಲ್ಲಿ ಬಂದು ಒದಗಿ ಮುಂದಿನ ಮನ್ವಂತರಕ್ಕೆ ಬೇಕಾದ ಋಷಿಗಳನ್ನು ಮತ್ತೆ ಮುಂದಿನ ಮನ್ವಂತರಕ್ಕೆ ಬೇಕಾದ ದವಸ ಧಾನ್ಯಗಳನ್ನೆಲ್ಲವನ್ನು ಕೂಡ ತನ್ನೊಳಗೆ ಇಟ್ಟುಕೊಂಡಿತ್ತು. ಆ ಭೂಮಿಯನ್ನ ಸಮುದ್ರದ ಆ ನೀರಿನಲ್ಲಿ ಇವನೇ ಸಂಚಾರ ಮಾಡಿಸಿದ. ಬೇರೆ ಕಡೆ ಆ ವಿಷಯ ಬಂದಿದೆ. ಅದೇ ಸಂದರ್ಭದಲ್ಲಿ ಆ ಭಗವಂತ ರಾಜನಿಗೆ ಮತ್ಸ್ಯ ಪುರಾಣವನ್ನು ಬೋಧಿಸಿದ್ದ ಅಂತ. ಹೀಗದು ಆ ಮತ್ಸ್ಯ ಪುರಾಣದ ಮತ್ಸ್ಯ ರೂಪದ ಭಗವಂತನ ಅವತಾರದ ವರ್ಣನ. ಈ ವೈವಸ್ವತಮನು ನೀರಿನಲ್ಲಿ ಆಹ್ನಿಕಕ್ಕಾಗಿ ನಿಂತಿದ್ದಾಗ ಆತನ ಬೊಗಸೆಯಲ್ಲಿ ಸಿಕ್ಕಿತಿ ಮೀನು ಅಂತ ನಾವು ಕಥೆ ಕೇಳಿದ್ದೀವಿ. ಅದನ್ನೇ ಮನುನೋಪಲಬ್ಧ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ.
ಇಲ್ಲಿ ಕ್ಷೋಣಿಮಯ ಅಂತ ಒಂದು ವಿಶಿಷ್ಟವಾದ ಶಬ್ದ ಇದೆ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥ ಮಾಡಿದ್ದಾರೆ. ಆಚಾರ್ಯರು ಅದಕ್ಕೊಂದು ಅರ್ಥವನ್ನು ಅಂತಿಮವಾಗಿ ತೋರಿಸಿದ್ದಾರೆ. ಕ್ಷೋಣಿಮಯ ಅಂದರೆ ಪೃಥ್ವಿ ಪ್ರಧಾನ ತದಾಶ್ರಯ ಇತ್ಯರ್ಥ. ಪೃಥ್ವಿಗೆ ಆಶ್ರಯನಾಗಿದ್ದ, ಪೃಥ್ವಿಗೆ ಅವನು ಪ್ರಧಾನನಾಗಿದ್ದ, ಅದಕ್ಕೆ ಆಶ್ರಯ ಆಗಿದ್ದ ಅಂತ ಅರ್ಥ ಹೇಳ್ತಾರೆ. ಆದ್ದರಿಂದಲೇ ಪೃಥ್ವಿಯಲ್ಲಿರುವಂತಹ ಎಲ್ಲ ಜೀವರಿಗೂ ಅವನ ಆಶ್ರಯ. ಇದು ಶ್ರೀಧರರ ಅರ್ಥ. ವೀರರಾಘವರ ಅರ್ಥದಲ್ಲಿ ಕ್ಷೋಣಿಮಯ ಅಂದರೆ ಆಗಾಮಿ ಸೃಷ್ಟಿ ಉಪಯೋಗಿ ಪಾರ್ಥಿವ ದ್ರವ್ಯಮಯ, ಪಾರ್ಥಿವ ದ್ರವ್ಯಾಶ್ರಯ ಇತ್ಯರ್ಥ. ಮುಂದಿನ ಸೃಷ್ಟಿಗೆ ಬೇಕಾದಂಥ ಎಲ್ಲ ಬೀಜಗಳು ಅವುಗಳನ್ನೆಲ್ಲ ಇವನೇ ಆಧರಿಸಿಕೊಂಡಿದ್ದ, ಎಲ್ಲ ಜೀವರಿಗೂ ಆಶ್ರಯನಾಗಿದ್ದ. ಒಬ್ಬ ಕೃಷಿಕ ಒಂದಿಷ್ಟು ಬೆಳೆ ಬೆಳೆದ ಮೇಲೆ ಆ ಫಸಲಿನಲ್ಲಿ ಏನೊಂದಿಷ್ಟು ಉಳಿದಿರ್ತದೆ, ಒಂದಿಷ್ಟನ್ನು ತಾನು ಆಹಾರಕ್ಕಾಗಿ ಉಪಯೋಗ ಮಾಡಿ ಮಾರಾಟ ಮಾಡುವುದನ್ನು ಮಾಡಿ ಬೀಜಕ್ಕಾಗಿ ಒಂದಿಷ್ಟನ್ನು ಇಟ್ಕೊಂಡಿರ್ತಾನೆ. ಆ ಬೀಜ ಇದ್ರೇ ಮುಂದಿನ ಬೆಳೆ. ಹಾಗೆ ಮುಂದಿನ ಸೃಷ್ಟಿಗೆ ಬೇಕಾದ ಒಂದಿಷ್ಟು ಬೀಜಗಳು ಅವನ್ನೆಲ್ಲ ಇವನು ಆಧರಿಸಿಕೊಂಡಿದ್ದ ಅಂತ ಅರ್ಥ ಬರೀತಾರೆ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಮತ್ತೊಂದು ಬೇರೆನೇ ಸ್ವಲ್ಪ ಭಿನ್ನವಾದ ಅರ್ಥ ಕೇಳಿ ಬರ್ತದೆ. ಕ್ಷೋಣಿಮಯ ಅಂದರೆ ಭೂರೂಪ, ಅವನೇ ಭೂಮಿಯ ರೂಪನಾಗಿದ್ದ ಅಂತ. ಅದಕ್ಕಾಗಿ ಆಚಾರ್ಯರು ಏನು ಹೇಳ್ತಾರೆ ಅನ್ನೋದನ್ನು ನಾವು ಆಲಿಸಬೇಕಾಗ್ತದೆ. ಕ್ಷೋಣಿಮಯ ನೌಕಾಶ್ರಯತ್ವಾತ್ ಕ್ಷೋಣಿಮಯ ಅಂತ. ಆ ಪ್ರಳಯ ಕಾಲದಲ್ಲಿ ಎಲ್ಲ ಕಡೆ ನೀರಿತ್ತು. ಈ ಪ್ರಳಯ ಕಾಲ ಅಂದರೆ ಮನ್ವಂತರ ಪ್ರಳಯ, ದಿನಪ್ರಳಯ ಮತ್ತು ಮಹಾಪ್ರಳಯ ಅಂತ 3 ಪ್ರಳಯಗಳಿವೆ. ಅವುಗಳಲ್ಲಿ ಇದು ಮನ್ವಂತರ ಪ್ರಳಯ. ಇದು ಸಾಧಾರಣವಾಗಿ 30 ಕೋಟಿ ವರ್ಷಗಳಿಗೆ ಒಮ್ಮೆ ಒಂದು ಮನ್ವಂತರ ಪ್ರಳಯ ಆಗ್ತದೆ. ಅದಾದಮೇಲೆ ಮುಂದಿನ ಮನ್ವಂತರ ಪ್ರಾರಂಭ ಆಗ್ತದೆ. ಮನ್ವಂತರ ಪ್ರಳಯಕ್ಕಿಂತ ದೊಡ್ಡದು ಈ ಮಹಾಪ್ರಳಯ, ದಿನಪ್ರಳಯ. ಚತುರ್ಮುಖ ಬ್ರಹ್ಮನ ಒಂದು ದಿನ ಅಲ್ಲಿಗೆ ಮುಗಿದಿರ್ತದೆ ಮತ್ತು ರಾತ್ರಿ ಪ್ರಾರಂಭ ಆಗ್ತದೆ. 432 ಕೋಟಿ ವರ್ಷದ ಒಂದು ದಿನ ಚತುರ್ಮುಖ ಬ್ರಹ್ಮಂದು. ಹಾಗೇನೆ 432 ಕೋಟಿ ವರ್ಷದ ಒಂದು ಹಗಲು ಕೂಡ, ಒಂದು ರಾತ್ರಿಯೂ ಕೂಡ ಚತುರ್ಮುಖ ಬ್ರಹ್ಮಂದು ಇರ್ತದೆ. ಚತುರ್ಮುಖ ಬ್ರಹ್ಮನ ಒಂದು ದಿವಸ ಆದ ಮೇಲೆ ಒಮ್ಮೆ ಪ್ರಳಯ ಆಗ್ತದೆ. ಅದನ್ನ ದಿನಪ್ರಳಯ ಅಂತಾರೆ. ಆ ಚತುರ್ಮುಖ ಬ್ರಹ್ಮನ ಒಂದು ದಿನದಲ್ಲಿಯೇ ಒಟ್ಟು 14 ಕಲ್ಪಗಳು ಇರ್ತವೆ. ಅಲ್ಲಿ ಆ ಕಲ್ಪ ಅಂದ್ರೆ ಏನು, ಮನ್ವಂತರ ಅಂದ್ರೆ ಏನು ಅಂತ ನಾವು ಬೇಕಾದಷ್ಟು ಬಾರಿ ಹಿಂದೆ ನೋಡಿದ್ದೀವಿ. ಈಗ ಇನ್ನೊಂದು ಬಾರಿ ನೋಡೋಣ. ಕೃತ, ತ್ರೇತ, ದ್ವಾಪರ ಮತ್ತು ಕಲಿ, ಇವು 4 ಒಂದು ಬಾರಿ ತಂದರೆ ಅದು ಒಂದೊಂದು ಮಹಾಯುಗ ಅಂತಾರೆ. 43,20,000 ವರ್ಷದ ಅವಧಿ ಒಂದು ಮಹಾಯುಗ ಅಂದರೆ. ಇಂಥ 71 ಮಹಾಯುಗ ಆದರೆ ಅದು ಒಂದು ಮನ್ವಂತರ. ಅದು ಸುಮಾರು 30 ಕೋಟಿ ವರ್ಷದ್ದಾಗಿರ್ತದೆ. ಇಂಥ 14 ಮನ್ವಂತರಗಳಾದರೆ ಅದು ಒಂದು ಕಲ್ಪ. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿರಬಹುದು. ಚತುರ್ಮುಖ ಬ್ರಹ್ಮನ ದಿನದಲ್ಲಿ 14 ಕಲ್ಪಗಳಿರ್ತವೆ ಅಂತ ಹೇಳಿದೆ. ಕಲ್ಪ ಅಲ್ಲ, ಆ ಕಲ್ಪಕ್ಕೇನೆ ಚತುರ್ಮುಖ ಬ್ರಹ್ಮನ ದಿನ ಅಂತಾರೆ. 43,20,000 ವರ್ಷ ಅರ್ಥಾತ್ ಒಂದು ಮಹಾಯುಗ. ಅಂಥವು 71 ಬಾರಿ ಉರುಳಿದರೆ ಅದು ಒಂದು ಮನ್ವಂತರ. ಅಂಥ 14 ಮನ್ವಂತರಗಳಾದರೆ ಅದು ಒಂದು ಕಲ್ಪ. ಅದೇ ಚತುರ್ಮುಖ ಬ್ರಹ್ಮನ ದಿನ. ಅಷ್ಟೇ ರಾತ್ರಿ ಇದೆ. 432 ಕೋಟಿ ವರ್ಷದ ಹಗಲು, 432 ಕೋಟಿ ವರ್ಷದ ರಾತ್ರಿ. ಇದು ಚತುರ್ಮುಖ ಬ್ರಹ್ಮನಿಗೆ ಒಂದು ದಿನ. ಇಂಥದ್ದು ಒಟ್ಟು 100 ವರ್ಷ ಆಗಬೇಕು ಚತುರ್ಮುಖ ಬ್ರಹ್ಮನಿಗೆ. ಈಗಿನ ಚತುರ್ಮುಖ ಬ್ರಹ್ಮ ಏನಿದ್ದಾನೆ, ಅದ್ಯ ಬ್ರಹ್ಮ, ಇವನ ದಿನದಲ್ಲೀಗ ಹಗಲು ನಡೆದಿದೆ ಅವನಿಗಿನ್ನು. 51ನೇ ವರ್ಷದ ಮೊದಲ ತಿಂಗಳ ಮೊದಲನೇ ದಿನ ಅವನು ನಡೆದಿದೆ. ಅಲ್ಲಿ ಸ್ವಯಂಭುವ, ಸಾರೋಚಿಷ, ಉತ್ತಮ, ತಾಪಸ, ರೈವತ ಮತ್ತು ಚಾಕ್ಷುಷ ಅನ್ನುವ 7 ಮನ್ವಂತರಗಳು ಸಂಧಿ ಹೋಗಿವೆ.
ಆ 7ನೇ ಮನ್ವಂತರದ ಕೊನೆಗೇನೆ ಈ ಮತ್ಸ್ಯರೂಪದ ಅವತಾರದ ಕಥೆ ಬಂದಿರೋದು, ಅಲ್ಲೇ ನಡೆದದ್ದು. ಈಗ ಇರುವವನು 7ನೇ ಸಪ್ತಮ ವೈವಸ್ವತ ಮನು. ಆ ವೈವಸ್ವತ ಮನ್ವಂತರದಲ್ಲಿ 71 ಮಹಾಯುಗಗಳ ಪೈಕಿ 7 ಮಹಾಯುಗಗಳು, 27 ಮಹಾಯುಗಗಳು ಈಗಾಗಿ ಹೋಗಿವೆ. 28ನೇ ಮಹಾಯುಗ ನಡೆದಿದೆ. ಅದರಲ್ಲಿ ತ್ರೇತಾ, ಕೃತ ಮತ್ತು ದ್ವಾಪರಗಳು ಮುಗಿದಿವೆ. ಒಂದು ಕಲಿಯುಗ ಈಗ ನಡೆದಿದೆ. ಇದಿಷ್ಟು ಕಾಲಗಣನೆ. ಈ ಮನ್ವಂತರ ಪ್ರಳಯ ಅನ್ನೋದು ಸುಮಾರು 1,500 ವರ್ಷ 2,000 ವರ್ಷದ್ದೇ ಆಗಿರುತ್ತದೆ. ಅದನ್ನು ಮುಂದೆ ನಾವು ನೋಡೋರಿದ್ದೇವೆ. ದಿನಪ್ರಳಯ ಅನ್ನೋದು 432 ಕೋಟಿ ವರ್ಷದ್ದಾಗಿರ್ತದೆ. ಮಹಾಪ್ರಳಯ ಅನ್ನೋದು 31,104,000 ಕೋಟಿ ವರ್ಷದ್ದಾಗಿರ್ತದೆ. ಚತುರ್ಮುಖ ಬ್ರಹ್ಮನ 100 ವರ್ಷ 31,104,000 ಕೋಟಿ ವರ್ಷ ಅಷ್ಟೇ. ಅವನ ಈಗಿನ ಚತುರ್ಮುಖ ಬ್ರಹ್ಮ ಮುಕ್ತನಾದ ಮೇಲೆ ಅಷ್ಟೇ ಪ್ರಳಯವೂ ಕೂಡ ಇದೆ. ಈಗಿಲ್ಲಿ ನಡೆದದ್ದು ಮನ್ವಂತರ ಪ್ರಳಯ. ಆಗ ಸುಮಾರು 1,500 ವರ್ಷದ ಅವಧಿಯಲ್ಲಿ ಆ ಭೂಮಿ ನೌಕೆಯ ರೂಪವನ್ನು ತಾಳಿತು. ಅದರಲ್ಲಿ ಈ ದವಸ ಧಾನ್ಯ ಬೀಜಗಳನ್ನೆಲ್ಲ ಇಟ್ಟರು. ಮುಂದಿನ ಸಪ್ತರ್ಷಿಗಳು ಕೂಡ ಅದರಲ್ಲಿ ಹತ್ತಿದರು. ಮತ್ತು ವೈವಸ್ವತ ಮನುವು ಕೂಡ ಅದರಲ್ಲಿದ್ದ. ಆ ಮತ್ಸ್ಯರ ರೂಪದ ಭಗವಂತನ ಕೊಂಬಿಗೆ ಒಂದು ಹಗ್ಗವನ್ನು ಬಿಗಿದು ಈ ದೋಣಿಯನ್ನು ಕಟ್ಟಿದರು. ಅವನು ಎಲ್ಲ ಕಡೆ ಅದನ್ನು ದೋಣಿಯನ್ನು ತಿರುಗಾಡಿಸಿದ. ನಂತರ ಆ ಪ್ರಳಯದ ಅಬ್ಬರ ಇಳಿಯಿತು. ಮುಂದಿನ ಮನ್ವಂತರ ಪ್ರಾರಂಭ ಆಯಿತು. ಅದಕ್ಕೆ ಆಚಾರ್ಯರು ಕ್ಷೋಣಿಮಯ ನೌಕಾಶ್ರಯತ್ವ ಕ್ಷೋಣಿಮಯ. ಭೂಮಿ ಎನ್ನುವುದೇ ನೌಕೆಯ ರೂಪದಲ್ಲಿತ್ತು. ಅಂಥ ನೌಕೆಗೆ ಇವನು ಆಶ್ರಯನಾಗಿದ್ದ. ಆದ್ದರಿಂದ ಇವನನ್ನು ಕ್ಷೋಣಿಮಯ ಅಂತ ಹೀಗೆ ಹೇಳ್ತಾರಷ್ಟೆ. ಯಾದವಾರ್ಯರು ಮತ್ಸ್ಯಾವತಾರ ದ್ವಯ ಕರ್ಮಾತ್ರ ಕಥ್ಯತೆ. 2 ಮತ್ಸ್ಯಾವತಾರಗಳನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಒಂದು ಸೃಷ್ಟಿಯ ಪ್ರಾರಂಭದಲ್ಲೇ ಆಗಿರುವುದು ಒಂದು. ಆಗ ಆ ಭಗವಂತನ ಮುಖದಿಂದ ವೇದಗಳು ಏನು ಹೊರಗೆ ಬಂದಿದ್ದವೋ ಅದನ್ನು ಅಪಹಾರ ಮಾಡಿದ ಹಯಗ್ರೀವೆಂಬ ದೈತ್ಯನನ್ನ ಕೊಂದು ಅದನ್ನು ಮತ್ತೆ ಮರಳಿಗೆ ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟದ್ದು. ಅದು ವಿಜಯಧ್ವಜರ ವ್ಯಾಖ್ಯಾನದಲ್ಲೂ ಯಾದವಾರ್ಯರ ವ್ಯಾಖ್ಯಾನದಲ್ಲೂ ನಮಗೆ ಕಂಡು ಬರ್ತದೆ. ಮುಂದೆ ಈ ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ ಇದು ಇನ್ನೊಂದು ಅವತಾರ. ಮುಂದೆ ಕೂರ್ಮ ರೂಪದ ವರ್ಣನೆ ಮಾಡ್ತಾರೆ. ಕ್ಷೀರೋದಧೌ ಅಂತ ಶ್ಲೋಕದಿಂದ. ದೇವಾಸುರರೆಲ್ಲ ಅಮೃತದ ಪ್ರಾಪ್ತಿಗಾಗಿ ಕ್ಷೀರ ಸಮುದ್ರ ಮಥನ ಮಾಡಿದ್ರು. ಅಲ್ಲಿ ಕಡಗೋಲಿನ ರೂಪದಲ್ಲಿದ್ದ ಮಂದರ ಪರ್ವತ ಕೆಳಗೆ ಮುಳುಗಲಿಕ್ಕೆ ತೊಡಗಿತು. ಭಗವಂತ ಅದನ್ನು ಕೂರ್ಮ ರೂಪದಿಂದ ಬೆನ್ನ ಮೇಲೆ ಹೊತ್ತ. ಬೆಟ್ಟವನ್ನು ಬೆನ್ನ ಮೇಲೆ ಇಟ್ಟಾಗ ಅದರಿಂದ ಏನೂ ಅವನಿಗೆ ಭಾರ ಅನಿಸಲಿಲ್ಲ, ಶ್ರಮ ಅನಿಸಲಿಲ್ಲ. ಹೊರತು ಆ ಬೆನ್ನ ಮೇಲೆ ಏನಾದರೂ ತುರಿಕೆ ಬಂದಾಗ ಅದನ್ನ ಸ್ವಲ್ಪ ತುರಿಸಿದಂತಾಯಿತು. ಬೆಟ್ಟದ ಸಂಘರ್ಷದಿಂದ ಆ ಬಂದ ತುರಿಕೆಗೆ ಒಂದು ಶಾಂತಿ ಸಿಕ್ಕಿತು. ಆದ್ದರಿಂದ ಯೋಗ ನಿದ್ರೆ ಅವನು ಪ್ರಾರಂಭ ಮಾಡಿದ. ಅವನ ಕಣ್ಣುಗಳು ಅರ್ಧ ಮುಚ್ಚಿಕೊಂಡವಷ್ಟೇ, ಹೊರತು ಅವನಿಗೆ ಅದರಿಂದ ಶ್ರಮವೇನೂ ಆಗಲಿಲ್ಲ ಅಂತ ಅವನ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಇಲ್ಲಿ ಬೇರೆಯವರ ಪಾಠಗಳಲ್ಲಿ ನಿದ್ರಾಕ್ಷಣ ಅಂತ ಪಾಠ ಇದೆ. ವೀರರಾಘವರ ಪಾಠದಲ್ಲಿ ನಿದ್ರಾಕ್ಷಣ ಅಂದರೆ, ನಿದ್ರಾ ಅಂದರೆ ನಿದ್ರೆ, ಕ್ಷಣ ಅಂದರೆ ಒಂದು ಅವಕಾಶ, ಉತ್ಸವ ಅಂತ ಅರ್ಥನೂ ಅದಕ್ಕೆ ಅವ್ರು ಹೇಳ್ತಾರೆ. ನಿದ್ರೆಯ ಉತ್ಸವ ಮಾಡಿಕೊಂಡ ಅವನಿಗೊಂದೊಂದು ಯೋಗ ನಿದ್ರೆ, ಅದೊಂದು ಹಬ್ಬ ಅವನಿಗೆ ಅಂತ ಹೀಗೆ ಅರ್ಥ ಅವರಲ್ಲಿ ಹೇಳ್ತಾರೆ. ಇದೇ ಅರ್ಥನೇ ಶ್ರೀಧರನ ವ್ಯಾಖ್ಯಾನದಲ್ಲಿಯೂ ರಾಧಾಕೃಷ್ಣರ ವ್ಯಾಖ್ಯಾನದಲ್ಲೂ ಕಾಣಿಸ್ತದೆ. ಆದರೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಇಟ್ಕೊಂಡ ಪಾಠ ನಿದ್ರಾ ಈಕ್ಷಣ ಅಂತ, ನಿದ್ರೆಯಿಂದ ಕೂಡಿದ ಕಣ್ಣುಳ್ಳವನು ಅಂತ ಅದರ ತಾತ್ಪರ್ಯ.
ನಿದ್ರೆಯ ಈಶನ್ ಮೀಲಿತ ನೇತ್ರ ಅಂತ ವಿಜಯಧ್ವಜರು ಅರ್ಥ ಬರೀತಾರೆ. ಅದನ್ನೇ ಅನುಸರಿಸಿದ್ದಾರೆ ಯಾದವಾರ್ಯರು ಕೂಡ. ಮುಂದೆ ನರಸಿಂಹ ರೂಪದ ವರ್ಣನೆ ಇದೆ 14ನೇ ಶ್ಲೋಕದಲ್ಲಿ. ತ್ರೈವಿಷ್ಟಪೋರು ಭಯಹಾರಿ ನೃಸಿಂಹರೂಪಂ ಕೃತ್ವಾ ಭ್ರಮದ್ಭ್ರುಕುಟಿ ದಂಷ್ಟಕರಾಲವಕ್ತ್ರಂ ದೈತ್ಯೇಂದ್ರಮಾಶು ಗದಯಾಭಿಪತಂತಮಾರಾತ್ ಊರೌ ನಿಪಾತ್ಯ ವಿದದಾರ ನಖೈಃ ಸ್ಫುರಂತಂ. ದೇವತೆಗಳಿಗೆ ಹಿರಣ್ಯಕಶಿಪುವಿನಿಂದ ದೊಡ್ಡ ಒಂದು ಭಯ ಬಂದು ಒದಗಿತ್ತಲ್ಲ, ಅದನ್ನು ಪರಿಹಾರ ಮಾಡಬೇಕೆಂಬ ದೃಷ್ಟಿಯಿಂದ ಭಗವಂತ ನರಸಿಂಹ ರೂಪವನ್ನು ತಾಳಿದ. ಅವನ ಆ ಗಂಟಿಕ್ಕಿದ ಹುಬ್ಬು, ಕೋರೆ ಹಲ್ಲುಗಳು ಇದರಿಂದ ಭಯಾನಕವಾದ ಮುಖ ಆಗಿತ್ತು. ಇವನನ್ನು ಎದುರಿಸಬೇಕು ಅಂತ ಕೈಯಲ್ಲಿ ಗದೆ ಹಿಡಿದು ಏರಿ ಬಂದ ಆ ಹಿರಣ್ಯಕಶಿಪು ಅವನನ್ನ ಕೂಡಲೇ ಕೈಯಿಂದ ಹಿಡಿದು ತೊಡೆಯ ಮೇಲೆ ಇಟ್ಟುಕೊಂಡು ಉಗುರುಗಳಿಂದ ಸೀಳಿ ಹಾಕಿದ ಅಂತ ಆ 14ನೆಯ ಶ್ಲೋಕ. ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ವಿಜಯಧ್ವಜರ, ಯಾದವಾರ್ಯರ ಮತ್ತು ಉಳಿದ ವ್ಯಾಖ್ಯಾನಗಳಲ್ಲಿ ನಾವು ನೋಡಬೇಕಾದಂಥ ಮಹತ್ವದ ಅಂಶ ಏನೂ ಇಲ್ಲ. ಮುಂದೆ 15 ಮತ್ತು 16ನೇ ಶ್ಲೋಕಗಳಿಂದ ಗಜೇಂದ್ರ ವರದನಾದ ಭಗವಂತನ ಅವತಾರವನ್ನು ವರ್ಣನೆ ಮಾಡ್ತಾರೆ. ಸರೋವರ ಒಂದರಲ್ಲಿ ಆನೆ ತುಂಬ ಆಪತ್ತಿಗೆ ಸಿಕ್ಕಿತ್ತು. ಬಲಿಷ್ಠವಾದ ಮೊಸಳೆ ಅದನ್ನು ಹಿಡಿದು ಎಳಿತಾ ಇತ್ತು. ಒಂದು ಕೈಯಲ್ಲಿ ಕಮಲದ ಹೂವನ್ನು ಕಿತ್ತಿಕೊಂಡಿತ್ತು ಆ ಆನೆ. ಆದಿಪುರುಷನೇ, ಸಮಸ್ತ ಜಗತ್ತಿನ ಒಡೆಯನೇ, ಪವಿತ್ರವಾದ ಕೀರ್ತಿ ಉಳ್ಳವನೇ, ನಮ್ಮ ಕಿವಿಗೆ ಮಂಗಲಕರವಾದ ನಾಮ ಉಳ್ಳವನೇ ಅಂತ ಉಚ್ಚರಿಸಿದ. ಆಗ ತಾಪಸ ಮನುವಾಗಿ ಅವತಾರ ಮಾಡಿದ್ದಂಥ ಈ ಚಕ್ರಧಾರಿಯಾದ ಭಗವಂತ, ಹರಿ ಎಂಬ ಭಗವಂತ, ತನ್ನನ್ನು ಶರಣು ಹೊಂದಿದಂತಹ ಗಜೇಂದ್ರನನ್ನ ಬಿಡಿಸಬೇಕು, ಅವನು ಬಂದ ಆಪತ್ತನ್ನು ನಿವಾರಿಸಬೇಕು ಅಂತ ಆಲೋಚನೆ ಮಾಡಿ ಹಕ್ಕಿಯ ಹೆಗಲೇರಿ ಬಂದ. ಕೈಯಲ್ಲಿದ್ದ ಚಕ್ರದಿಂದ ಮೊಸಳೆಯ ಬಾಯಿಯನ್ನು ಕತ್ತರಿಸಿದ. ಗಜೇಂದ್ರನನ್ನ ಸೊಂಡಿಲಿನಿಂದ ಹಿಡಿದು ಎತ್ತಿದ. ಚಿಕ್ಕ ಮಕ್ಕಳನ್ನ ಒಬ್ಬ ಹಿರಿಯನಾದವನು ಎತ್ತುವಂತೆ ಅಂತ ಅಲ್ಲಿ ಏನು ಉದಾಹರಣೆ ಹೇಳಿದೆ, ಅದು ಕೊನೆಗೆ ನಾನು ಹೇಳಿದೆ. ಅಲ್ಲಿ ಹಾಗಿಲ್ಲ. ಇದಕ್ಕೆ ವ್ಯಾಖ್ಯಾನ ಯಾರ್ಯಾರ್ದು ಏನೇನಿದೆ ಅಂತ ಅನ್ನೋದನ್ನ ನಾವೀಗ ಒಂದು ಸ್ವಲ್ಪ ನೋಡಬೇಕು. ಆಚಾರ್ಯರು ಮತ್ಸ್ಯ ಪುರಾಣದ ಒಂದು ಆಧಾರವನ್ನು ಕೂಡ ಇದಕ್ಕೆ ಕೊಟ್ಟಿದ್ದಾರೆ. ಶ್ರೀಧರರ ವ್ಯಾಖ್ಯಾನದಲ್ಲಿ ಹರಿಸಂಜ್ಞಕಂ ಅವತಾರ ಮಾಹ, ಹರಿ ಅನ್ನುವ ಭಗವಂತನ ರೂಪದ ಅವತಾರ ಇದು ಅಂತ ಅಲ್ಲಿ ವರ್ಣನೆ ಇದೆ. ಆದರೆ ತಾಪಸ ಮನ್ವಂತರದಲ್ಲಿ ಮನ್ವಂತರದ ಅಧಿಪತಿ ಆಗಿದ್ನಲ್ಲ ಈ ಭಗವಂತ, ಅವನಿಗೆ ಈ ಹರಿ ಅನ್ನುವ ಇನ್ನೊಂದು ಹೆಸರು ಅಂತ ಅವರ ಮಾತಿನಲ್ಲಿ ಕಂಡು ಬರೋದಿಲ್ಲ. ಅದು ಆಚಾರ್ಯರ ಈ ಭಾಗವತ ತಾತ್ಪರ್ಯದಿಂದ ಗೊತ್ತಾಗ್ತದೆ. ಹರಿಸ್ತಾಪಸ ನಾಮಾಸೋ ಜಾತಸ್ತಪಸಿ ವೈ ಮನೋಹೋ. ಗಜೇಂದ್ರ ಮೋಚಯಾಮಾಸ ಸಸರ್ಜ ಜಗದ್ವಿಭು. ಪ್ರಿಯವ್ರತ ರಾಜ ಮತ್ತು ಉತ್ತಾನಪಾದ ಅಂತ ಅವರಿಬ್ಬರು ಸಹೋದರರು. ಆ ಪ್ರಿಯವ್ರತ ರಾಜ ತಪಸ್ಸು ಮಾಡಿದಾಗ ಈ ಹರಿರೂಪದ ಭಗವಂತನ ಅಲ್ಲಿ ಹುಟ್ಟಿದಾದ್ರಿಂದ, ತಪಸ್ಸು ನಡೆದಾಗ ಹುಟ್ಟಿದ್ರಿಂದ ಅವನಿಗೆ ತಾಪಸ ಅಂತನೂ ಹೆಸರಿದೆ. ಇದು ಹರಿ ಅನ್ನುವ ಆತನ ಹೆಸರೇನಿದೆ, ಆ ಹೆಸರನ್ನು ಇಟ್ಟುಕೊಂಡು ತಾಪಸ ಮನು ಅನ್ನುವ ಹೆಸರನ್ನು ಇಟ್ಟುಕೊಂಡು 4ನೇ ಮನ್ವಂತರದಲ್ಲಿ ಸ್ವಯಂಭುವ, ಸ್ವಾರೋಚಿಷ, ಉತ್ತಮ ಮತ್ತು 4ನೇ ತಾಪಸ, ಆ ಮನ್ವಂತರದಲ್ಲಿ ಈ ಸ್ವಯಂ ಭಗವಂತನೇ ಇಂದ್ರನಾಗಿದ್ದ. ಅವನೇ ಈ ಗಜೇಂದ್ರನನ್ನ ಬಿಡಿಸಿದ. ಮುಂದೆ 8ನೇ ಸ್ಕಂದದಲ್ಲಿ ಒಂದು ಶ್ಲೋಕ ಬರೋದಿದೆ. ಚತುರ್ಥ ಉತ್ತಮ ಭ್ರಾತ ಮನುರ್ನಾಮ್ನಾ ತಾಪಸಃ ಹರಿರಿತ್ಯಾಹುತೋ ಯೇನ ಗಜೇಂದ್ರೋ ಮೋಚಿತೋ ಗ್ರಹಾತ್ ಅಂತ. 8ನೇ ಸ್ಕಂದದ 1ನೇ ಅಧ್ಯಾಯದ 27ನೇ ಶ್ಲೋಕ ಅದು.
ಆ ಶ್ಲೋಕದಲ್ಲಿ ಆ ಉತ್ತಮನ ಸಹೋದರ ಇವನು. ಉತ್ತಮ ಅನ್ನುವನು ಮೂರನೇ ಮನ್ವಂತರದ ಅಧಿಪತಿ. ಸ್ವಯಂಭವ, ಸಾರೋಟ, ಆಮೇಲೆ ಉತ್ತಮ, ಮುಂದೆ ನಾಲ್ಕನೇದು ತಾಪಸ. ಆ ಉತ್ತಮನ ಸಹೋದರನಾಗಿ ಈ ಭಗವಂತ ಜನಿಸಿದ್ದ. ನಾಮನಾಥ ತಾಪಸ, ಅವನಿಗೆ ತಾಪಸ ಮನುವಂತನೂ ಹೆಸರಿತ್ತು. ಹರಿ ಅಂತನೂ ಇತಿ ಆಹುತ, ಈಗಲೂ ಕರೆಸಿಕೊಂಡಿದ್ದಾನೆ. ಏನೇ ಗಜೇಂದ್ರೋ ಮೋಚಿತೋ ಗ್ರಹಾತ್, ಮೊಸಳೆಯ ಬಾಯಿಯಿಂದ ಆನೆಯನ್ನು ಬಿಡಿಸಿದವನು ಇವನೇ ಅಂತ ಅದರ ತಾತ್ಪರ್ಯ. ಇಷ್ಟಾದರೂ ಕೂಡ ವ್ಯಾಖ್ಯಾನಕಾರರ ನಡುವೆನೆ, ಬೇರೆ ವ್ಯಾಖ್ಯಾನಕಾರರಲ್ಲ, ನಮ್ಮ ಆಚಾರ್ಯರ ಅನುಯಾಯಿಗಳಾದ ವ್ಯಾಖ್ಯಾನಕಾರರಲ್ಲಿ ಅದರ ಬಗ್ಗೆ ಒಂದು ಸಣ್ಣ ಭಿನ್ನಾಭಿಪ್ರಾಯ ಇದ್ದಂತೆ ಕಾಣಿಸ್ತದೆ. ಹರಿಯೇ ತಾಪಸ, ಹರಿ ಮತ್ತು ತಾಪಸ ಅನ್ನುವುದು ಎರಡೂ ಕೂಡ ಒಬ್ಬನಿಗೆ ಹೆಸರುಗಳು ಅನ್ನುವುದನ್ನು ಎಲ್ಲರೂ ಕೂಡ ಒಪ್ಪಿದಂತೆ ಕಾಣಿಸೋದಿಲ್ಲ. ತಾಪಸ ಅನ್ನುವುದು ಅವತಾರ. ಆ ಅವತಾರದಲ್ಲಿ ಗಜೇಂದ್ರನನ್ನ ಕಾಪಾಡಿದ ಅಂತ ವಿಜಯಧ್ವಜರ ಅಭಿಪ್ರಾಯ. ಹರಿ ಅಂದರೆ ಮೂಲ ರೂಪದ ಹರಿ, ಸ್ವಯಂ ಭಗವಂತ ಏನಿದ್ದಾನೆ ಅವನು ತಾಪಸಾವತಾರವನ್ನು ಎತ್ತಿ ಗಜೇಂದ್ರನನ್ನು ಕಾಪಾಡಿದ ಅಂತ ವಿಜಯಧ್ವಜರ ಅಭಿಪ್ರಾಯ. ತಾಪಸನಾಮ ಭಗವಾನ್ ಅರಣಾರ್ಥಿನಂ ಶರಣಾರ್ಥಿನಂ ತಮ್ಮ ಸ್ಮೃತ್ವ ತತ್ರ ಅಗತ್ಯ ಕೃಪಯಾ ತಮ್ಮ ಹಸ್ತೆ ಪ್ರಗೃಹ್ಯ ಉಜ್ಜಹಾರ ಅಂತ ಇಷ್ಟು ಕೇಳಿ ಬರ್ತದೆ. ಆದರೆ ಯಾದಪತ್ಯದ ಪ್ರಕಾರ ಹರಿ ಮತ್ತು ತಾಪಸ ಇಬ್ಬರಿಗೂ ಎರಡೂ ಕೂಡ ಒಬ್ಬನಿಗೆ ಹೆಸರು. ತದಾ ಹರಿಹಿ ಹರಿನಾಮ ಯಾದವಾರರು ಸ್ಪಷ್ಟವಾಗಿ ಬರೀತಾರೆ. ಹರಿ ಅಂದರೆ ಮೂಲ ರೂಪದ ಹರಿ ಅಲ್ಲ, ಹರಿ ಎಂಬುದಾಗಿ ಹೆಸರುಳ್ಳ ಮತ್ತು ತಾಪಸ ಮನ್ವಂತದ ಅಧಿಪತಿಯಾದ್ರಿಂದ ತಾಪಸ ಮನ್ವಂತನೂ ಕರೆಸ್ಕೊಂಡಿರುವಂತಹ ಈ ಭಗವಂತ ಈ ಗಜೇಂದ್ರನನ್ನು ಕಾಪಾಡಿದಂತ. ಈ ನಡುವೆ ತಾಪಸನು ತಾಮಸನು ಅಂತ ಮತ್ತೊಂದು ಗದ್ದಲವೂ ಇದೆ. ಪುರಾಣಿಕಾಚಾರ್ಯರನ್ನು ಬರೀತಾರೆ. ಹರಿಸ್ತಾಮಸನಾಮಾಸವು ಜಾತಸ್ತಮಸಿ ವೈ ಮನುಹು ಅಂತ ಹೀಗೂ ಕೂಡ ಒಂದು ಶ್ಲೋಕದ ಪಾಠ ಕೇಳಿ ಬರ್ತದೆ. ಇದು ಸತ್ಯಧರ್ಮರು ಹೇಳೋದ ಪ್ರಕಾರ. ಅದರಿಂದ ಸತ್ಯಧರ್ಮರು ತಾಮಸ ಅನ್ನುವ ಹೆಸರು ಭಗವಂತನಿಗಿದೆ ಅಂತ ಒಪ್ತಾರೆ. ಪುರಾಣಿಕಾಚಾರ್ಯರು ತಮ್ಮ ಗ್ರಂಥದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ತಾಮಸ ಅನ್ನುವ ಪಾಠ ತಪ್ಪು, ಸರಿಯಲ್ಲ, ತಾಪಸ ಅಂತ ಆಗಬೇಕು ಅಂತ ಗೋವಿಂದಾಚಾರ್ಯರು ಅದನ್ನ ಪ್ರತಿಪಾದನೆ ಮಾಡಿದ್ದಾರೆ. ಯಾರ್ಯಾರು ಯಾವ್ಯಾವ ಪಾಠವನ್ನು ಇಟ್ಕೊಂಡಿರ್ತಾರೋ ಅವರವರಿಗೆ ಆಯಾ ರೀತಿಯಾದ ಅರ್ಥ ಗೋಚರ ಆಗ್ತದೆ. ಅಂತೂ ಒಂದು ಇದ್ರ ಬಗ್ಗೆ ತಾಪಸನೋ ತಾಮಸನೋ ಅಂತ ಒಂದು ದೊಡ್ಡ ಕೋಲಾಹಲವೇ ಹಿಂದೆ ನಡೆದಿತ್ತು. ಛಲಾರ್ಯ ಆಚಾರ್ಯರು ಅಂತ ಅವರು ಒಬ್ಬರು ವ್ಯಾಖ್ಯಾನಕಾರರು, ಗಜೇಂದ್ರ ಬರದ ಹರಿ ನಾಲ್ಕನೇ ತಾಪಸಮನು ಅವನು ಬೇರೆಯವನು ಅಂತ ಹೀಗೆ ಹೇಳ್ತಾರೆ. ನಮ್ಮ ಗತಿ ದೇವರಿಗೆ ಪ್ರೀತಿ. ಇಷ್ಟೆಲ್ಲ ಆಚಾರ್ಯ ಭಾಗವತ ತಾತ್ಪರ್ಯ ಬರೆದ್ರೂ ಕೂಡ ಅದನ್ನು ಸ್ಪಷ್ಟವಾಗಿ ನಿರ್ಣಯ ಮಾಡ್ಕೊಳ್ಳಿಕ್ಕಾಗ್ತಿಲ್ಲ. ಆ ಮೊಸಳೆಯ ಕೈಗೆ ಸಿಕ್ಕಿಬಿದ್ದಂತಹ ಆನೆಯಂತೆ ನಮ್ಮದು ಪರಿಸ್ಥಿತಿ ಆಗಿದೆ. ನಮ್ಮನ್ನು ಈ ಎಲ್ಲ ಥರದ ಅಜ್ಞಾನಗಳು ಸಂಶಯಗಳಿಂದ ಭಗವಂತನೇ ಕಾಪಾಡಬೇಕು. ಅವನೇ ಹಕ್ಕಿಯ ಹೆಗಲೆಯಲ್ಲಿ ಬರಬೇಕು. ತನ್ನ ಜ್ಞಾನದ ಬೆಳಕಿನ ಚಕ್ರದಿಂದ ನಮ್ಮ ಅಜ್ಞಾನಗಳ ಸಂಶಯಗಳನ್ನು ಪರಿಹರಿಸಬೇಕು. ಅವನೇ ನಮ್ಮನ್ನು ಉದ್ಧಾರ ಮಾಡಬೇಕಷ್ಟೆ. ಗೋವಿಂದಾಚಾರ್ಯರು ಕೂಡ ತಾಪಸ ಮತ್ತು ಹರಿ ಎರಡೂ ಕೂಡ ಒಬ್ಬನಿಗೆ ಹೆಸರು ಅನ್ನೋದನ್ನು ಒಪ್ತಾರೆ. ಅಯಂ ಹರಿಹಿ ತಾಪಸ ಮನುಃ ಹರಿಸಂಜ್ಞೆಯ ವ್ಯವಹೃತೋವಾ. ಎಲ್ಲರೂ ಕೂಡ ಶ್ರೀಧರಾದಿಗಳು ಇದು ಹರಿ ಅವತಾರ ಅನ್ನೋದನ್ನೇ ಹೇಳಿದ್ದಾರೆ. ಆದರೂ ಇನ್ನು ಕೆಲವರಿಗೆ ಈ ಅವತಾರದ ಹೆಸರು ಅನ್ನೋದ್ರ ಬಗ್ಗೆ ಗೊಂದಲ. ಅವತಾರದ ಹೆಸರು ಹರಿ ಅಂತನೋ, ಅವತಾರದ ಹೆಸರು ತಾಪಸ ಮನು ಅಂತನೋ, ಹರಿ ಅನ್ನೋದು ಮೂಲ ರೂಪದ ಹರಿಯನ್ನು ಹೇಳ್ತದೋ, ಇಲ್ಲಿ ಅವತಾರ ರೂಪದಲ್ಲಿ ಬಂದಿರುವ ಹರಿಯನ್ನು ಹೇಳ್ತದೋ ಇಲ್ಲೋ ಅಂತ ಹೀಗೊಂದು ಗೊಂದಲ ಎಲ್ಲ ಕಡೆ ಇದೆ ಈಗಲೂ ಕೂಡ. ಅದೇ ಇಲ್ಲಿ ಆ ಗಜೇಂದ್ರ ಭಗವಂತನನ್ನ ಪ್ರಾರ್ಥನೆ ಮಾಡಿದ, ಅದೆಲ್ಲ ನಾವು ನೋಡಿದ್ದೇವೆ. ಮುಂದೆ ಸ್ಮೃತ್ವ ಹರಿಹಿ, ಭಗವಂತ ಅದನ್ನು ನೆನಪು ಮಾಡಿಕೊಂಡು ಅಂತಿದೆ. ಭಗವಂತ ನೆನಪು ಮಾಡಿಕೊಳ್ಳುವುದು ಅಂದ್ರೆ ಏನು? ಅದನ್ನೇನು ಅವನು ಮರ್ತು ಹೋಗಿದ್ನ? ಭಗವಂತ ಮರೆಯುವುದು ಅನ್ನೋದಕ್ಕೆ ಏನರ್ಥ ಅನ್ನೋದನ್ನ ನಾವು ವಿಚಾರ ಮಾಡಬೇಕು. ಅಲ್ಲಿ ಸ್ಮೃತ್ವ ಅಂದ್ರೆ ಅನುಸಂಧಾಯ, ತಿಳಿದು ಅಂತಿಷ್ಟೇ ಅರ್ಥ ಹೊರತು ಬೇರೆ ಏನೋ ಅರ್ಥ ಅಲ್ಲ ಅಂತ
ಗೋವಿಂದಾಚಾರ್ಯರು ಅದನ್ನು ವಿವರಿಸ್ತಾರೆ. ಯಾದವಾರ್ಯರು ತಮ್ಮ ಟೀಕಾದಲ್ಲಿ ಈಶಾವಾಸ್ಯ ಉಪನಿಷತ್ತಿನ ಒಂದು ಮಾತನ್ನ ನೆನಪು ಮಾಡ್ಕೊಂಡಿದ್ದಾರೆ. ಕೃತೋಸ್ಮರ ಕೃತಂ ಸ್ಮರ ಅಂತ ಅಲ್ಲಿ 19ನೇ ಮಂತ್ರ ಈಶಾವಾಸ್ಯ ಉಪನಿಷತ್ನಲ್ಲಿ. ಜ್ಞಾನಾನಂದಾತ್ಮಕನಾದ ಭಗವಂತನೇ, ನಾನು ಮಾಡಿದ ಧ್ಯಾನ, ಮನನ, ಶ್ರವಣ ಇತ್ಯಾದಿ ಕರ್ಮಗಳಿಂದ ನೀನು ನನಗೆ ಅನುಗ್ರಹ ಮಾಡಲಿಕ್ಕಾಗಿ ಉನ್ಮುಖನಾಗುವಂತ. ಸ್ಮರ ಅಂದರೆ ನೆನಪು ಮಾಡಿಕೊಳ್ಳುವಂತ ಅರ್ಥ ಅಲ್ಲ. ಸಾಮಾನ್ಯವಾಗಿ ನಮಗೇನು ನೆನಪಿಗೆ ಬರ್ತದೆ, ಒಂದು ವಿಷಯವನ್ನು ನಾವು ತಿಳಿದಿದ್ದರಿಂದ ಒಂದು ಸಂಸ್ಕಾರ ನಮ್ಮ ತಲೆಯಲ್ಲಿ ಕೂತಿದೆ. ಅದು ಸಂಸ್ಕಾರ ಅನ್ನೋದು ಯಾವುದೋ ಒಂದು ಕಾಲದಲ್ಲಿ ನೆನಪಿಗೆ ಕಾರಣ ಆಗ್ತದೆ. ಭಗವಂತನಿಗೆ ಹೀಗಲ್ಲ, ಎಲ್ಲವನ್ನೂ ಪ್ರತ್ಯಕ್ಷತಃ ಕಾಣುವವನು. ಆದ್ರಿಂದ ಅವನಿಗೆ ಈ ಸ್ಮರಣೆ ಅಂತ ಅನ್ನೋದಿಲ್ಲ. ನಿತ್ಯಜ್ಞಾನಸ್ಯ ಭಗವತಃ ಸಂಸ್ಕಾರಜನ್ಯ ಜ್ಞಾನರೂಪ ಸ್ಮರಣ ಅಭಾವಾತ್. ಸಂಸ್ಕಾರದಿಂದ ಹುಟ್ಟುವ ಜ್ಞಾನ ಅಂದ್ರೆ ಈ ಸ್ಮರಣೆ. ಅಂಥದ್ದು ಸ್ಮರಣ ಭಗವಂತನಿಗಿಲ್ಲ. ಅದರಿಂದ ಅಲ್ಲಿ ಸ್ಮರಿಸುವುದು ಅಂದ್ರೆ ಅನುಗ್ರಹ ಮುನ್ಮುಖನಾಗುವುದು ಅಂತ ಅದರ ತಾತ್ಪರ್ಯ. ಭಕ್ತಾನಾಂ ಸ್ಮರಣಂ ವಿಷ್ಣೋ ನಿತ್ಯಜ್ಞಪ್ತಿ ಸ್ವರೂಪತಃ ಅನುಗ್ರಹೋನ್ಮುಖತ್ವಂತು ನೈವಾನ್ಯತ್ ಕಿಂಚಿದಿಶ್ಯತೆ. ಅವನು ನಿತ್ಯ ಜ್ಞಾನ ಸ್ವರೂಪ. ಅವನಿಗೆ ಸ್ಮರಣೆ ಅಂದ್ರೆ ಏನು ಅಂದ್ರೆ ಭಕ್ತರನ್ನು ಅವನು ಸ್ಮರಿಸುವುದು ಅಂದ್ರೆ ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೆ ಉನ್ಮುಖನಾಗುವುದು ಅಂತ ಅಷ್ಟೇ ತಾತ್ಪರ್ಯ. ಅದರಿಂದ ಇಲ್ಲೂ ಕೂಡ ಸ್ಮೃತ್ವ ಅಂದ್ರೆ ಅದನ್ನ ತಿಳಿದು ಅನುಗ್ರಹ ಮಾಡಲಿಕ್ಕಾಗಿ ಧಾವಿಸಿ ಬರುವುದು ಅಂತ ಹೀಗಾದ್ರೆ ಅಭಿಪ್ರಾಯವನ್ನು ತಿಳ್ಕೊಳ್ಬೇಕು. ಹಸ್ತೇ ಪ್ರಕೃಷ್ಯ ಅಂತಿದೆ. ಆ ಆನೆಯ ಸೊಂಡಲನ್ನು ಹಿಡಿದು ಮೇಲೆತ್ತಿದ ಅಂತ ಒಂದು ಅರ್ಥ. ಅಥವಾ ತನ್ನ ಕೈಯಲ್ಲಿ ಆ ಆನೆಯನ್ನ ಹಿಡಿದ, ಹಸ್ತೆ ಸ್ವಹಸ್ತೆ, ತನ್ನ ಕೈಯಿಂದ ಆನೆಯನ್ನು ಹಿಡಿದು ಮೇಲೆತ್ತಿದ ಅಂತ ಅರ್ಥ ಒಂದಾಗಬಹುದು. ಇನ್ನೊಂದು ಆನೆಯ ಸೊಂಡಿಲನ್ನೇ ತನ್ನ ಕೈಯಿಂದ ಹಿಡಿದು ಮೇಲೆತ್ತಿದ ಅಂತ ಮತ್ತೊಂದು ಅರ್ಥನೂ ಕೂಡ ಆಗಬಹುದು. ಅಲ್ಲಿಗೆ 16ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನು ಋಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.